जय 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 भीम, जय भीम, जय भीम। संविधान शिल्पी बाबा साहेब अंबेडकर गे जयवागले, जयवागले। संविधान शिल्पी बाबा साहेब अंबेडकर गे ಜೈವಾಗಲೇ, ಜೈವಾಗಲೇ। ಜೈ ಭೀಮ್. ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಟೀಕೆ ಮಾಡಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಅದರಿಂದ ನಾವು KF ತಾಲೂಕಿನ ಅನಿರ್ದಿಷ್ಟ ಹೋರಾಟಗಳು ಕಂಡ ಮಕ್ಕಳಾದ ಅವಿನಾಶ್ ರಾಮು, ರವಿ, ರಂಗನಾಥ್, ಅರ್ಜುನ್ ಅಂತ ಅವ್ರ ಮಕ್ಕಳಾದ ನಾವು ಮತ್ತು ಇದರ ಸಂಘಟನಾ ಪದಾಧಿಕಾರಿಗಳಾದ ಇವತ್ತು ಅಮಿತ್ ಶಾ ಅವ್ರನ್ನ ಖಂಡನೆ ಮಾಡಿ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ, ಏನಂದರೆ ಅಮಿತ್ ಶಾಗೆ ನಾವು ಧಿಕ್ಕಾರ ಮಾಡ್ತಾಯಿದ್ದೀವಿ ದಲಿತರಿಂದ. ಏನಂದರೆ ಅಮಿತ್ ಶಾ ಅವರು ದಲಿತರು ಅಂದರೆ ಏನು ಅಂದರೆ ಅವ್ರ ಮುಖ ಗೊತ್ತಾಯಿತು. ದಲಿತರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರು BJP ಅವ್ರ ಮುಖ, RSS ಅವ್ರ ಮುಖ ಗೊತ್ತಾಯಿತು. ಯಾಕಂದರೆ ಅಸೆಂಬ್ಲಿಯಲ್ಲಿ ಡೆಲ್ಲಿಯಲ್ಲಿ ಮಾತಾಡಿದ್ದಾರೆ ಅಂದರೆ ನಮಗೆ ನಾಚಿಕೆಗೇಡು. ಇಲ್ಲಿ MLA ಅವರು ನಾರಾಯಣ ಸ್ವಾಮಿ ಅವರಿದ್ದಾರೆ, ರೂಪಾ ಮೇಡಮ್ ಅವರಿದ್ದಾರೆ, ಆಮೇಲೆ ಮುಲ್ಬಾಗ್ಲಲ್ಲಿ ಮಂಜು ಅವರು ಅಂತಿದ್ದಾರೆ. ಈ 3 ಜನನೂ ಇನ್ನೂ ಒಂದು ಸ್ಟೇಟ್ಮೆಂಟ್ ಇಲ್ಲ ನಮಗೆ ದಲಿತರಿಂದ ಶಾಸಕರಾಕಿ. ಅದಕ್ಕೆ ನಾವೇನಂತೀವಂದರೆ ಉಗ್ರವಾದ ಹೋರಾಟ ಅವ್ರ ಕಡೆಯಿಂದ ಆಗಬೇಕು. ನಮ್ಮ ಕಡೆಯಿಂದ ನಾವು ಮಾಡ್ತೀವಿ, 100 ಮಾಡ್ತೀವಿ ಹೋರಾಟಗಳು. ಆದರೆ ಅವ್ರ ಕಡೆಯಿಂದ ಏನಾದರೂ ಒಂದು ಸಮಸ್ಯೆ ಬಂದರೆ ದಲಿತರಿಗೆ, ಅದೇ ಸಾಯಿಬಾಬಾ ಅಂಬೇಡ್ಕರ್ ಅವರಿಂದ ಬಂದಿರೋದು ಸಂವಿಧಾನ, ಅವ್ರು ರಿಸರ್ವೇಷನಿಂದ ನಿಂತ್ಕೊಂಡಿರೋದು. ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಒಂದು ಹೋರಾಟ ಮಾಡ್ತಾಯಿಲ್ಲ. ಅವ್ರು 3 ಸೇರಿ ಒಂದು ಪ್ರಗತಿವಾದ ಹೋರಾಟಗಳನ್ನು ಮಾಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಅಮಿತ್ ಶಾಗೆ ನಾವು ಧಿಕ್ಕಾರ ಆಗ್ತಾಯಿದ್ವಿ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅವರು ಅಮಿತ್ ಶಾಗೆ, ಯಾಕಂದರೆ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ್ದಾರೆ. ದೇವರು 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 ಅಂಬೇಡ್ಕರ್ 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 ಅಂತ ಇದ್ದೀರಾ. ನೀವು ದೇವ್ರನ್ನ ಅಂತ ಹೇಳ್ತಾರೆ. ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಸ್ವರ್ಗ, ಎಲ್ಲಿದೆ ಸ್ವರ್ಗ ಎಲ್ಲಿದೆ ನರ್ಕ ನಮಗಂತೂ ಗೊತ್ತಿಲ್ಲ. ನೀವು ಸೃಷ್ಟಿ ಮಾಡಿರೋ ದೇವ್ರುಗಳನ್ನ ನಾವು ಹೆಂಗೆ ನಾವು ಪೂಜೆ ಮಾಡೋದು? ಅದಕ್ಕೆ ನಾವೇನು ಹೇಳ್ತೀವಂದರೆ ನಮ್ಗೆ ಅಂಬೇಡ್ಕರೇ ದೇವರು, ಅಂಬೇಡ್ಕರೇ ನಮಗೆ ಸಂವಿಧಾನ ಕೊಟ್ಟಿರೋದು, ಅಂಬೇಡ್ಕರೇ ನಮಗೆ ಓದಿ ಕೊಟ್ಟಿರೋದು. ಅದರಿಂದ ಅಂಬೇಡ್ಕರ್ ಓದಿ ಕೊಟ್ಟಿರೋದ್ರಿಂದ ಡಾಕ್ಟ್ರುಗಳು, ಇಂಜಿನಿಯರು ನಮ್ಮ ಮನೆಗಳಾಗಿದ್ದಾರೆ, ಬೇರೆಯವ್ರ ಮನೆಗಳಲ್ಲೂ ಆಗಿದ್ದಾರೆ. ಅದಕ್ಕೆ ನಾವು ಅಮಿತ್ ಶಾಗೆ ಧಿಕ್ಕಾರ ಆಗ್ತೀವಿ. ಈ ಕೂಡಲೇ ಅವ್ರು ರಾಜೀನಾಮೆ ಕೊಟ್ಟು ತೊಳಗಬೇಕು ಅಂತ, ಈ ದೇಶದಿಂದ ತೊಳಗಬೇಕು. ಜೈ ಭೀಮ್, ಜೈ ಕರ್ನಾಟಕ, ಜೈ ಬುದ್ಧ ಭಾರತ. ಜೈ ಭೀಮ್ ಬಂದಾಗಲೇ ಇವತ್ತು ಅಮಿತ್ ಶಾಗೆ ನಾವು ಖಂಡನೆ ಮಾಡ್ತಾಯಿದ್ದೀವಿ. ಅಮಿತ್ ಶಾ ಸಂವಿಧಾನವನ್ನು ಮರೆತು ಈ ಟೀಕೆ ಮಾಡಿರೋದು ಅಷ್ಟೊಂದು ಸರಿ ಇಲ್ಲ. ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಅವರು ಪ್ರಮಾಣ ವಚನ ಮಾಡೋದು ಈ ಸಂವಿಧಾನ ಅಡಿಯಲ್ಲಿ, ಮತ್ತು ಚುನಾವಣೆ ಸ್ಪರ್ಧಿಸುವಾಗ ಅವ್ರ ಸಂವಿಧಾನ ಅಡಿಯಲ್ಲಿ ಸ್ಪರ್ಧಿಸೋದು. ಈ ಜಿಲ್ಲೆಯಲ್ಲಿ ಎಲ್ಲ SC ST ಮತ್ತು MLA ಆಗಲಿ MP ಆಗಲಿ ಸುಮ್ಮನೆ ಇರೋ ಕಾರಣಗಳು ಏನು ಅಂತ ನಾವು ಧಿಕ್ಕಾರ ಮಾಡ್ತಾಯಿದ್ವಿ. ಅವ್ರೆಲ್ಲ ಎದ್ದು ಎಲ್ಲ ದಲಿತ ಮುಖಂಡರುಗಳು ಹಾಗೂ ಎಲ್ಲ ಮುಖಂಡರುಗಳು ಬಂದು ಇದರ ಬಗ್ಗೆ ಕ್ರಮ ವಹಿಸಿ ಆಲ್ ಇಂಡಿಯಾ ಹೋರಾಟ ಮಾಡಬೇಕಂತ ನಾವು ಖಂಡನೆ ಮಾಡ್ತಾಯಿದ್ವಿ. ಮತ್ತು ಈ ಒಂದು ಸಂವಿಧಾನ ಅಂದರೆ ಅಮಿತ್ ಶಾಗೆ ಗೊತ್ತಿಲ್ಲ. ನಮಗೆ ಅಂಬೇಡ್ಕರ್ ಅಂದರೆ ದೇವರು. ಅವ್ರ ಬಗ್ಗೆ ಒಂದು ಸಿನಿಮಾ ಆಕ್ಟರ್ಗೆ 10,000 ಜನ ಅಭಿಮಾನಿಗಳಿದ್ದಾರೆ. ಒಂದು ಮಹಾನ್ ವ್ಯಕ್ತಿ ಅಂಬೇಡ್ಕರ್ಗೆ ಎಷ್ಟು ಅಭಿಮಾನಿಗಳಿರ್ತಾರೆ ಅಂತ ಗೊತ್ತಿಲ್ಲ ಅಮಿತ್ ಶಾಗೆ. ಅದರಿಂದ ನಾವು ಅಮಿತ್ ಶಾಗೆ ಧಿಕ್ಕಾರ ಹಾಕಿ ಒಂದು ಅಂಬೇಡ್ಕರ್ ಮಹಾನ್ ವ್ಯಕ್ತಿಗೆ ಅಂಬೇಡ್ಕರ್ ಸಾವಿರ ಸಲ ಹೇಳ್ತಾ ಇದ್ವಿ. ಅವ್ರು ನಮಗೆ ದೇವರು, ಅವರೇ ನಮ್ಗೆ ಗಟ್ಟಿ ಅಂತ ಅವ್ರ ದಾರಿಗಳಿಂದ ಹೋಗ್ತಾ ಇರೋ ನಾವು ನಮ್ಮ ಅಮಿತ್ ಶಾ ಧಿಕ್ಕಾರ ಹಾಕ್ತಾಯಿದ್ದೀವಿ. ಧಿಕ್ಕಾರ ಅಂತ ಹೇಳಿ ಇವತ್ತು ಖಂಡನೆ ಮಾಡಿ ಈ ಒಂದು ಹೇಳಿಕೆ ಮಾಡ್ತಾ ಇದ್ದೀವಿ. ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ.